ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಖುಷ್ ಮನಿ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಮನೇಲಿ ತೆಂಗಿನಕಾಯಿ ಜಾಸ್ತಿ ಆಗಿದ್ದಾಗ ಲೈಕ್ ಯಾವ ಥರ ಅಂದರೆ, ಈಗ ಪೂಜೆಗೆ ಹೊಡೆದಿರ್ಬೋದು, ದೇವಸ್ಥಾನಕ್ಕೆ ಹೋಗಿರೋ ತೆಂಗಿನಕಾಯಿಗಳಿರ್ಬೋದು, ಏನಾದರೂ ಫಂಕ್ಷನ್ ಆದಾಗ ತೆಂಗಿನಕಾಯಿಗಳು ಜಾಸ್ತಿನೇ ಉಳ್ಕೊಂಡ್ಬಿಡುತ್ತೆ. ಹಾಗಂತ ಅದನ್ನು ನಾವು ಬೇಗ ಬೇಗ ಸಾಂಬಾರಿಗಾಗಲಿ ಇದಕ್ಕಾಗಲಿ ಅಂತ ಬಳಸೋಕ್ಕಾಗಲ್ಲ. ಈ ತೆಂಗಿನಕಾಯಿನೆಲ್ಲ ಬೆಳೆಸಿ ನಾವು ಕೊಕೊನಟ್ ಮಿಲ್ಕ್ ಬರ್ಫಿ ಮತ್ತು ಹೇಗೆ ಇದನ್ನು ಮನೇಲೇ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು ಅಂಥೇಳಿ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿ, ಆರಾಮಾಗಿ ಮಾಡ್ಕೊಬೋದು. ತೆಂಗಿನಕಾಯಿ ಅಂತೂ ವೇಸ್ಟ್ ಆಗೋಲ್ಲ, ಮತ್ತು ಮಾಡೋ ಬರ್ಫಿ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ಅದು ಹೇಗೆ ಮಾಡ್ಕೊಳೋದು ಅಂತ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ಎಲ್ಲ ಕಳಿಸಿದ ತೆಂಗಿನಕಾಯಿ ಆಗಿರ್ಬೋದು, ದೇವಸ್ಥಾನಕ್ಕೆ ಹೋಗಿ ಬಂದಿರೋ ತೆಂಗಿನಕಾಯಿಗಳಾಗಿರ್ಬೋದು, ಹಾಗೇ ಎತ್ತಿಟ್ಟಿರ್ತೀನಿ. ಹಾಗೆ ಎತ್ತಿಟ್ಟು ಹಾಗೆ ಅದನ್ನು ಮೇಲ್ಗಡೆ ಸಿಪ್ಪೆ ಏನು ಬ್ಲ್ಯಾಕ್ ಆಗಿರುತ್ತಲ್ಲ ನೋಡಿ, ಅದನ್ನೆಲ್ಲ ತೆಗೆದು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ನೀವೇನಾದರೂ ಬೇಕು ಅಂತಂದರೆ ಕೈಯಲ್ಲಿ ತುರಿತೀನಿ ಅಂತಂದ್ರೂ ಅದನ್ನು ಕೈಯಲ್ಲಿ ತುರಿದಿಟ್ಕೋಬೋದು. ಇಲ್ಲ ಆಗಲ್ಲ ಜಾಸ್ತಿ ಇದೆ ಅಂದಾಗ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೋದು. ನೋಡಿ, ಈ ರೀತಿಲಿ ನಾನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಏಲಕ್ಕಿ ಸಹ ಅದರೊಳಗಡೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೋಡ್ಬೋದು, ಈಗ ಈ ರೀತಿಲಿ ಮಾಡ್ಕೊಂಡಿದ್ದೀನಿ. ಫಸ್ಟಿಗೆ ನಾನು ಡೆಸಿಕೇಟೆಡ್ ಕೊಕೊನಟ್ ಹೇಗೆ ಮಾಡ್ಕೊಳೋದು ಅಂತೇಳಿ ನಾನು ತೋರಿಸ್ತೀನಿ. ನಾವು ನೋಡ್ಬೋದು, ಯಾವುದೇ ಫ್ರೂಟ್ಸ್ಗಾಗಿರ್ಬೋದು, ಜಾಮೂನ್ಗಾಗಿರ್ಬೋದು, ವೈಟಾಗಿ ತೆಂಗಿನಕಾಯಿ ಥರ ಹಾಕಿರ್ತಾರಲ್ಲ, ಆ ಡೆಸಿಕೇಟೆಡ್ ಕೊಕೊನಟ್ ಹೇಗೆ ಮಾಡೋದು ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ. ಈಗ ನಾನು 1 ಕಪ್ಪು ಏನು ನಾವು ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ತೆಂಗಿನಕಾಯಿ, ಆ ತೆಂಗಿನಕಾಯಿನ 1 ಕಪ್ಪಷ್ಟು ತೊಗೊಂಡು ಪ್ಯಾನ್ನ ಬಿಸಿ ಮಾಡಿಕೊಂಡು ಆ ಪ್ಯಾನ್ ಒಳಗಡೆ ಹಾಕಿ ಚೆನ್ನಾಗಿ ಹಸಿ ಇರುತ್ತಲ್ಲ, ಆ ಹಸಿದೆಲ್ಲ ನೀರಿನ ಅಂಶ ಎಲ್ಲ ಹೋಗಿಸ್ಕೊತಾ ಇದ್ದೀನಿ. ಅದು ಹೋಗಿಸ್ಕೊಂಡಾದ್ಮೇಲೆ ನೋಡ್ಬೋದು, ತೆಂಗಿನಕಾಯಿ ಕಂಪ್ಲೀಟಾಗಿ ಉದುರಾಗಿ ಉದುರಾಗಿ ಕಂಪ್ಲೀಟಾಗಿ ಡ್ರೈ ಆಗಿ ಹೋಗ್ಬಿಡುತ್ತೆ. ಇದು ಈ ಥರ ಡ್ರೈ ಆದ್ರೇ ಇದು ತೆಂಗಿನಕಾಯಿ ಡೆಸಿಕೇಟೆಡ್ ಕೊಕೊನಟ್ ಆಗೋಗ್ಬಿಡುತ್ತೆ. ಬಟ್ ಈ ಕೊಕೊನಟ್ ಮಾಡ್ಕೋಬೇಕು ಅಂದರೆ ನಾವು ತೆಂಗಿನಕಾಯ್ದು ಏನು ಬ್ಲ್ಯಾಕ್ ಇರುತ್ತಲ್ಲ, ಅದನ್ನು ಕಂಪ್ಲೀಟಾಗಿ ರಿಮೂವ್ ಮಾಡಬೇಕು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. ಆರಾಮಾಗಿ ಈಸಿಯಾಗಿ ಡೆಡಿಕೇಟ್ ಕೊಕೊನಟ್ ಮನೇಲೇ ಮಾಡ್ಕೋಬೋದು. ಅದಾದಮೇಲೆ ನಾನು ಇವಾಗ ಇನ್ನೊಂದು ಪ್ಯಾನಲ್ಲಿ ತೊಗೊಂಡು ತುಪ್ಪ ಹಾಕ್ಕೊಂಡು ತೆಂಗಿನಕಾಯಿನ ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಅದೇನು ಕೆಲವೊಂದು ಹಸಿ ಥರ ಸ್ಮೆಲ್ ಇರುತ್ತಲ್ಲ, ಆ ಹಸಿ ಸ್ಮೆಲ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅತಿಯಾಗಿ ಮಾಡಿಕೊಂಡ್ರೆ ಏನಂತಂದರೆ ಕಲರು ತೆಂಗಿನಕಾಯ್ದು ಚೇಂಜ್ ಆಗುತ್ತೆ, ಬಟ್ ಟೇಸ್ಟ್ ಚೇಂಜ್ ಆಗೋಲ್ಲ, ಚೆನ್ನಾಗೇ ಇರುತ್ತೆ. ನಿಮಗಿಲ್ಲ ಕಂಪ್ಲೀಟಾಗಿ ವೈಟಾಗಿ ಇರಬೇಕು ಅನ್ನೋದಾದರೆ ಜಾಸ್ತಿ ಏನು ನಾವು ಅದನ್ನು ಫ್ರೈ ಮಾಡ್ಕೊಳಂಗಿಲ್ಲ, ಸುಮ್ಮನೆ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಅದು ಫ್ರೈ ಆಗ್ತಾ ಇದ್ದಂಗೆ ಸಕ್ಕರೆನೂ ಅದ್ರ ಜೊತೆನೇ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಅದು ಸ್ವಲ್ಪ ಮೆಲ್ಟ್ ಆಗ್ತಾ ಇದ್ದಂಗೆ ಹಾಲು, ಹಸಿ ಹಾಲಾದರೂ ತೊಗೋಬೋದು, ಇಲ್ಲ ಕಾಯಿಸಿರೋ ಹಾಲಾದರೂ ತೊಗೋಬೋದು. ಈಗ ಅದು ತೊಗೊಂಡು ನೋಡಿದ್ರಲ್ಲ, ಎಷ್ಟೋ ಒಂದು ಇದ್ದಿತ್ತು ಪ್ಯಾನ್ ತುಂಬ ಇದ್ದಿತ್ತು ತೆಂಗಿನಕಾಯಿ, ಈಗ ಸ್ವಲ್ಪನೇ ಆಗೋಯ್ತು. ಹೀಗೆ ಹಾಲು ಹಾಕಿ ಸಹ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು. ಸ್ವಲ್ಪ ಬೇಯುತ್ತಲ್ಲ, ಬೆಂದಷ್ಟು ತೆಂಗಿನಕಾಯಿ ಚೆನ್ನಾಗಿ ಬರುತ್ತೆ. ಈಗ ಅದು ಕಂಪ್ಲೀಟಾಗಿ ರೆಡಿ ಆಯಿತು. ಈಗ ನಿಮ್ಮ ಹತ್ರ ಒಂದು ಟ್ರೈ ಇರ್ಬೋದು, ಇಲ್ಲಾಂದರೆ ಟ್ರೈ ಇಲ್ಲಾಂದರೆ ಒಂದು ತಟ್ಟೆ, ಈ ತಟ್ಟೆಗೆ ತುಪ್ಪ ಹಾಕಿ ಸವರ್ದು ಇಟ್ಕೊಳ್ಳಿ. ಈ ರೀತಿಲಿ ನಾನು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೀವು ನೋಡ್ಬೋದು, ನಾನು ಸ್ವಲ್ಪನ ತಟ್ಟೆಗೆ ಹಾಕ್ಕೊತಾ ಇದ್ದೀನಿ. ಆ ತಟ್ಟೆಗೆ ಹಾಕ್ಕೊಂಡು ಡ್ರೈದು ಕೊಕೊನಟ್ ಬರ್ಫಿ ಆಗಿರ್ಬೋದು, ಕೊಕೊನಟ್ ಲಡ್ಡು ಆಗಿರ್ಬೋದು, ಎರಡೂ ಹೇಗೆ ಮಾಡ್ಕೊಳೋದು ಅಂತ ಎಲ್ಲ ತೋರಿಸ್ತಾ ಇದ್ದೀನಿ. ಈಗ ಕೊಕೊನಟ್ ಮಿಲ್ಕ್ ಬರ್ಫಿನ ಇಲ್ಲಿ ತಟ್ಟೆಗೆ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ಸ್ವಲ್ಪ ಅದು ತ್ಯಾವ ಇದ್ದಂಗೆ, ಹಸಿ ಇದ್ದಂಗೆ ನಾವು ಅದನ್ನು ಕಟ್ ಮಾಡ್ಕೊಂಬಿಡ್ಬೇಕು. ಫುಲ್ ಕಂಪ್ಲೀಟಾಗಿ ಅದು ಡ್ರೈ ಆದಮೇಲೆ ಕಟ್ ಮಾಡಿಕೊಂಡ್ರೆ ಏನಾಗೋಗುತ್ತೆ, ಪುಡಿ ಆಗೋಗ್ಬಿಡುತ್ತೆ. ಬಟ್ ಸಖತ್ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿಲಿ ಕಟ್ ಮಾಡಿ ಇಟ್ಕೊಂಡು ಇದನ್ನು ಒಂದು ಅರ್ಧ ಗಂಟೆಯಿಂದ 1 ಅವರ್ ಬಿಟ್ಬಿಟ್ರೆ ಅದು ಕಂಪ್ಲೀಟಾಗಿ ಸೆಟ್ ಆಗೋಗ್ಬಿಡುತ್ತೆ. ಈಗ ನಾನು ಇನ್ನೂ ಸ್ವಲ್ಪ ಉಳಿದಿತ್ತಲ್ಲ ಕೊಕೊನಟ್ ಮಿಲ್ಕ್, ಸೊ ಇದನ್ನು ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತಿದೆ. ನಾವಿಲ್ಲೇನು ತುಪ್ಪ ಕೈಗೆ ಸವರ್ಕೊಳಂಗಿಲ್ಲ, ಏನಿಲ್ಲ. ಯಾಕಂದರೆ ಅದರಲ್ಲಿ ಸಕ್ಕರೆ ಅಂಶ ಇರುತ್ತಲ್ಲ ಕೈಯಲ್ಲಿ, ಮತ್ತು ತೆಂಗಿನಕಾಯಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ಈಸಿಯಾಗಿ ಅದೇ ರೌಂಡ್ ಆರಾಮಾಗಿ ಮಾಡ್ಕೋಬೋದು. ಈಗ ನಾವೇನು ಡೆಸಿಕೇಟೆಡ್ ಕೊಕೊನಟ್ ಮಾಡಿದ್ದೀವೋ ಆ ಡೆಸಿಕೇಟ್ ಕೊಕೊನಟ್ನ ಮಿಲ್ಕ್ ಕೊಕೊನಟ್ ಬರ್ಫಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ, ಈಸಿ, ತುಂಬಾ ಈಸಿ, ಆರಾಮಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ, ತುಂಬಾ ಸಾಫ್ಟಾಗಿರುತ್ತೆ, ಇವನ್ ಟೇಸ್ಟಿ ಕೂಡ.
ನೋಡಿ ಇದು ಡ್ರೈ ಆದಮೇಲೆ ಇದನ್ನು ಕಟ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಆರಾಮಾಗಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು. ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ. ಹಾಗೆ ಏನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. Thank you friends. Thanks for watching.